ಪ್ರಭು ಬ್ರೇಕಿಂಗ್ ನ್ಯೂಸ್. ತೇಜ್ ಪ್ರಭು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ ಬನ್ನಿ. ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಸಂಕೇಶ್ವರ ಪಟ್ಟಣದ ಶ್ರೀ ಮಹಾಲಕ್ಷ್ಮಿ ಜಾತ್ರೆ 2027 ಈ ಒಂದು ಪ್ರಯುಕ್ತವಾಗಿ ಮಂಗಳವಾರ ದಿನಾಂಕ 24 ಮಾರ್ಚ್ 2026 ಸಂಜೆ 5 ಗಂಟೆಗೆ ಶ್ರೀ ಮಹಾಲಕ್ಷ್ಮಿ ಮಂದಿರ ಭವನದಲ್ಲಿ ಸಭೆಯನ್ನು ಕರೆಯಲಾಗಿದೆ. ಸಾರ್ವಜನಿಕರು ಹಾಗೂ ಎಲ್ಲ ಸಮುದಾಯದವರು, ಸಂಕೇಶ್ವರ ನಾಗರಿಕರು ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ಳಲು ವಿನಂತಿ ಮಾಡಿಕೊಳ್ಳಲಾಗಿದೆ. ಬರುವ 2027 ಶಂಕೇಶ್ವರ ಮಹಾಲಕ್ಷ್ಮಿ ಯಾತ್ರೆ ಸಲುವಾಗಿ ಶಂಕೇಶ್ವರದ ಮಹಾಲಕ್ಷ್ಮಿ ಹಕ್ಕದಾರರು ಬರುವ 24 ಅಂದರೆ ಇದೇ ತಿಂಗಳು 24ಕ್ಕೆ ಎಲ್ಲ ಸಮುದಾಯದ ಮುಖಂಡರಿಗೆ ಮೀಟಿಂಗ್ ಬರಲಿಕ್ಕೆ ಹೇಳಿದ್ದಾರೆ. ಆದ ಕಾರಣ ಎಲ್ಲ ಸಮುದಾಯದವರು ಬರಬೇಕಾಗಿ ವಿನಂತಿ. ವಿಶೇಷ ಯಾತ್ರೆ ಇದ್ದು ಇದರ ಸಲುವಾಗಿ ಎಲ್ಲ ಸಮುದಾಯದವರು ಸಲಹೆ ಸೂಚನೆಗಳನ್ನು ಕೊಡಬೇಕು. ಈ ಮೀಟಿಂಗು ಶಂಕೇಶ್ವರದ ಲಕ್ಷ್ಮೀ ಸಮುದಾಯ ಭವನದಲ್ಲಿ ನಡೆಯಲಿದೆ. ಬರುವ 24 ತಾರೀಕಿಗೆ ಸಂಜೆ 5:30 ಗಂಟೆಗೆ ಎಲ್ಲರೂ ಸರಿಯಾಗಿ ವೇಳೆಗೆ ಬರಬೇಕೆಂದು ವಿನಂತಿಸುತ್ತೇವೆ. ಆದರೆ ಸಮಸ್ತ ನಾಗರಿಕರಿಗೆ, ಸರ್ವ ಧರ್ಮ ಎಲ್ಲರಿಗೂ ನನ್ನ ನಮಸ್ಕಾರ ಹೇಳ್ತೀನಿ. ಇವತ್ತಿನ ಈ ಪ್ರೆಸ್ ಮೀಟ್ ಕರೆಯಲು ಕಾರಣ ಅಂದ್ರೆ ನಿಮಗೆಲ್ಲ ತಿಳಿದ ಹಾಗೆ ನಿನ್ನೆ ಮಹಾಲಕ್ಷ್ಮಿ ಜಾತ್ರೆದ ಹಕ್ಕದಾರ ಕಮಿಟಿ 24 ಸಂಜೆ 5:30 ಗಂಟೆಗೆ ಮಹಾಲಕ್ಷ್ಮಿ ಭವನದಾಗ 2027 ಜಾತ್ರಾ ಸಲುವಾಗಿ ಮೀಟಿಂಗ್ ಕರೆದಿದ್ದಾರೆ. ಪೂರ್ವಭಾವಿ ಸಭೆ ಅಂತ ಹೇಳಿ ಮೀಟಿಂಗ್ ಕರೆದಿದ್ದಾರೆ. ಅದಕ್ಕೆ ನಾವೆಲ್ಲ ಸಮಸ್ತ ಎಲ್ಲ ಧರ್ಮದವರು, ಎಲ್ಲ ಪಂಗಡ, ಎಲ್ಲ ಭಾಷಿಕರು ಎಲ್ಲರೂ ಆ ಸಭೆಗೆ ಸೇರ್ಬೇಕಂತ ಕೇಳ್ಕೊತೀನಿ. ಮತ್ತು 2027 ಈ ಜಾತ್ರೆ ಹೆಂಗೆ ಜರುಗಬೇಕು ಅನ್ನೋದು ಅದ್ರ ಬಗ್ಗಲ್ಲ ನೀವೆಲ್ಲರೂ ಬಂದು ಸಲಹೆ ಕೊಡಬೇಕು. ಮತ್ತು ಮುಂದಿನ ತಮ್ಮ ವಿಚಾರಗಳನ್ನು, ವೈಯಕ್ತಿಕ ವಿಚಾರಗಳನ್ನು ಇಡಬೇಕಂತ ಹೇಳಿ ಇವತ್ತಿನ ಈ ಪ್ರೆಸ್ ಮುಖಾಂತರ ಎಲ್ಲರಿಗೂ ವಿನಂತಿ ಮಾಡ್ಕೋತೀನಿ. ಎಲ್ಲರೂ ಸರಿಯಾಗಿ 5:30 ಗಂಟೆಗೆ ಮಹಾಲಕ್ಷ್ಮಿ ಸಂಧಾನಕ್ಕೆ ಬರ್ಲಂತ ಹೇಳಿ ನಮ್ಮ ಈ ಎಲ್ಲರ ಕಡೆಯಿಂದ ನಿಮಗೆ ಕೇಳ್ಕೊತೀನಿ. ಸರ್ವ ಎಲ್ಲ ಸಮಾಜದ ಪ್ರಮುಖರು, ವಿಶೇಷವಾಗಿ ಎಲ್ಲ ಸಮಾಜದ ಪ್ರಮುಖರು ಬರ್ರಿ. ಯಾಕಂದ್ರೆ ಜಾತ್ರೆ ಆಗೋದು 11 ವರ್ಷ ಒಮ್ಮೆ. ಅದಕ್ಕೆ ಎಲ್ಲರೂ ಸಲಹೆ ಸೂಚನೆ ಅಂತೀವಿ. ಅದಕ್ಕೆ ಎಲ್ಲರೂ ತಮ್ಮ ವೈಯಕ್ತಿಕವಾಗಿ ಏನೇನು ಅನಿಸಿಕೆಗಳದವ್ರು ಹ್ಯಾಂಗೆ ಇರಬೇಕು ಆ ಪ್ರಕಾರ ಜಾತ್ರೆ ನಾವು ನಡೆಸ್ಕೊಡೋಣ ಅಂತ ಹೇಳಿ ಸಂಕೇಶ್ವರದ ಎಲ್ಲರಿಗೂ ನನ್ನ ವತಿಯಿಂದ ಕೇಳ್ಕೊತೀನಿ, ನಮ್ಮೆಲ್ಲರ ವತಿಯಿಂದ ಕೇಳ್ಕೊತೀನಿ. ಎಲ್ಲರೂ ಬಂದು ಆ ಪೂರ್ವಭಾವಿ ಸಭೆಗೆ ಬರೀ ಕೇಳ್ಕೊಂಡು ವಿನಂತಿ. ಮಹಾಲಕ್ಷ್ಮಿ ದಿನಾಂಕ 24 ತಾರೀಕಂದು ಶಂಕೇಶ್ವರದ ಗ್ರಾಮ ದೇವತೆಯಾದಂಥ ಶ್ರೀ ಮಹಾಲಕ್ಷ್ಮಿ ದೇವಿಯ 2027ನೇ ಸಾಲಿನಲ್ಲಿ ಭವ್ಯ ಜಾತ್ರೆಯನ್ನು ನಿರ್ವಹಿಸುವ ಕುರಿತು ಸಮಸ್ತ ಶಂಕೇಶ್ವರ ನಾಗರಿಕರು ಮತ್ತು ಸಮಸ್ತ ಎಲ್ಲ ಸಮಾಜಗಳ ಮತ್ತು ಎಲ್ಲ ಧರ್ಮಗಳ ನಾಗರಿಕರ ಒಂದು ಸಭೆಯನ್ನು, ಪೂರ್ವಭಾವಿ ಸಭೆಯನ್ನು ಸಾಯಂಕಾಲ 5 ಗಂಟೆಗೆ ಕರೆದಿದ್ದಾರೆ. ಈ ಒಂದು ಸಭೆಗೆ ಎಲ್ಲ ಸಮಾಜದ ಯುವಕರು, ಹಿರಿಯರು ಮತ್ತು ಎಲ್ಲ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಸಭೆಯನ್ನು ಯಶಸ್ವಿಗೊಳಿಸಬೇಕು. ಆ ಒಂದು ಸಭೆಯಲ್ಲಿ ಮುಂದಿನ ಜಾತ್ರೆಯನ್ನು ಯಾವ ರೀತಿ ಮಾಡಲಾಗುವುದು ಅನ್ನೋದ್ರ ಕುರಿತು ಚರ್ಚೆ ಆಗ್ತಾ ಇದೆ. ಮತ್ತು ಶಂಕೇಶ್ವರ ನಾಗರಿಕರು ಮೊದಲಿಂದ ಶಾಂತವಾದರು ಮುಂದಿನ ಸಲದ ಜಾತ್ರೆಯೂ ಸಹ ಅತ್ಯಂತ ಯಶಸ್ವಿಯಾಗಿ ಮತ್ತು ಶಾಂತ ರೀತಿಯಿಂದ ಜರುಗಿಸಲು ತಾವು ಸರ್ಕಾರ ನೀಡಬೇಕಂತ ನಾನು ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಮತ್ತು ಎಲ್ಲ ಶಂಕೇಶ್ವರ ನಾಗರಿಕರವಾಗಿ ಎಲ್ಲ ನಾಗರಿಕರಲ್ಲಿ ವಿನಂತಿ ಮಾಡ್ಕೊಳ್ತಾರೆ. ಸಂಕೇಶ್ವರ ಮಹಾಲಕ್ಷ್ಮಿ ಜಾತ್ರೆ ನಿಮಿತ್ತ ಏನು 11 ವರ್ಷ ಜಾತ್ರೆ ನಡಿ ಸಂಕೇಶ್ವರದಾಗ, ಅದರ ಸಂಬಂಧ ಪೂರ್ವಭಾವಿ ಸಭೆ ಅಂತ ಕರೆದ ಹಿರಿಯರ, ಅದಕ್ಕೆ ಸಂಕೇಶ್ವರ ಎಲ್ಲರೂ ಹಿರಿಯರ ಎಲ್ಲಾ ಸಮಾಜದವರ ಬಂದ ಮಂಗಳವಾರ ದಿವಸ 5:30 ಗಂಟೆಗೆ ಅಂದ್ರೆ ಬಂದ ಎಲ್ಲರೂ ಜಾತ್ರೆಯ ಬಗ್ಗೆ ಸಲಹೆ ಸೂಚನೆಗಳು ಕೊಡ್ಬೇಕಂತ ಈ ಮುಖಾಂತರ ನಾನು ಕೇಳ್ಕೊಳ್ತೇನೆ. 11 ವರ್ಷದ ಪ್ರಮಾणे श्री महालक्ष्मी यात्रा निमित्त
मंगळवारी 24 तारीख श्री महालक्ष्मी मंदिर संध्याकाळी 5 वाजता सगळेजण सर्वजण मिटिंगला येऊन लक्ष्मी यात्रेबद्दल सर्वजण त्याच्याबद्दल सल्हे सूचना द्यायचं आहे. सगळेजण येऊन त्या मिटिंग यशस्वी करावा असं म्हणून आम्ही सगळ्यांना विनंती करतो. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಸುನಿಲ್ ಪರ್ವತರಾವ್, ನಂದು ಮುರ್ಸಿ, ಸುಭಾಷ್ ಕಾಸಾರ್ಕರ್, ಸಂತೋಷ್ ಮುರ್ಸಿ, ಚಿದಾನಂದ್ ಕರ್ಲನ್ನವರ್, ರೋಹನ್ ನೆಸ್ರಿ, ಕುಮಾರ್ ಬಸ್ತವಾಡೆ, ಕುಮಾರ್ ಕಬ್ಬುರೆ, ವಿಕ್ರಮ್ ಕರ್ನಿಂಗ್, ಮಹೇಶ್ ಶೆಟ್ಟಿವಳೆ, ಅಪ್ಪಾಸಾहेब ಬೋರೆ, ಸಂತೋಷ್ ಪಾಟೀಲ್, ಸಚಿನ್ ಭೋಪಳೆ, ಸೋನು ಬೆಳವಿ, ಚೈತನ್ ಬಸಟ್ಟಿ, ಪುಟ್ಟು ಮಹಳಂಕ್, ವಿಜಯ್ ಜರಡಿ, ಅದೇ ರೀತಿ ಸಂದೀಪ್ ರಾಣೋಗೋಳ್, ದಿಲೀಪ್ ಹೊಸಮನಿ ಹಾಗೂ ಅನೇಕ ಮುಖಂಡರು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್.